ಸರ್ ಫೈನಲ್ ಒಂದು ಪ್ರಶ್ನೆ, ಒಬ್ಬ ಸ್ಟಾರ್ಗೆ ಅಭಿಮಾನಿ ಇರುತ್ತದೆ ಎಷ್ಟು ಇಂಪಾರ್ಟೆಂಟ್ ಅಂತ. ಯಾಕಂದ್ರೆ ಒಬ್ಬ ಅಭಿಮಾನಿ ಹೇಳ್ತಿದ್ದೆ ಸರ್ ನಿಮ್ಮನ್ನ ಆರ್ಮಿ ಥರ ಕಾಯ್ತೀನಿ ಅಂತ ಸಲ್ಯೂಟ್ ಹೊಡೆದ್ರಲ್ಲ ಸರ್. ಸೊ ಹಿಂಗೆ ನಾನು ನೆನ್ನೆ ನೈಟು ಹಂಗೆ ಬಂದು ಹೇಳೋದು, ಇವತ್ತು 2 ಗಂಟೆ ಅಣ್ಣ ಆರ್ಮಿ ಥರ ಕಾಯ್ತೀನಿ ಅಪ್ಪ, ನೀನೇನು ಕಾಯ್ಬೇಡ, ಮನೆಗೆ ಹೋಗಿ ಬೆಳಗ್ಗೆ ನಾನು. ನಿಮ್ಮ ಅಭಿಮಾನಿಗಳೇ ಆ ಥರ ಡಿಫ್ರೆಂಟ್ ಆಗಿ ವಿಶ್ ಮಾಡೋದು, ಅಂದರೆ ಭಾನುವಾರ ಬಂದರೆ ಒಂದೊಂದು ಸಾಂಗ್ ಡೆಡಿಕೇಶನ್ ಎಲ್ಲ ಇರುತ್ತೆ. ಬ್ಲೆಸ್ಡ್ ಮೇಡಮ್. ತಾಳ್ಮೆಗೆ ಮೆಚ್ಚಬೇಕು ಸರ್. ಥ್ಯಾಂಕ್ ಯು. ರೆಸಲ್ಯೂಷನ್ ಏನಾದರೂ ಸರ್ ವರ್ಷಕ್ಕೆ 2 ಸರಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಎರಡು ಪ್ಯಾನ್ ಇಂಡಿಯಾನೇ ಆಗಿರುತ್ತೆ ಸರ್, ಅದು ಜವಾಬ್ದಾರಿ ಆಗಿದೆಯಾ? ಫಸ್ಟ್ ಕನ್ನಡ ಚಿತ್ರ ಆಗಿರುತ್ತೆ, ಚೆನ್ನಾಗಿದ್ರೆ ಅದು ಪ್ಯಾನ್ ಇಂಡಿಯಾಗೆ ತೊಗೊಂಡೋಗ್ತಾರೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೆಕೆಂಡ್ ಹ್ಯಾಪಿ ಬರ್ಡೇ ಸರ್. ಫೈನಲ್ ಒಂದು ಪ್ರಶ್ನೆ, ಒಬ್ಬ ಸ್ಟಾರ್ಗೆ ಅಭಿಮಾನಿ ಇರುತ್ತದೆ ಎಷ್ಟು ಇಂಪಾರ್ಟೆಂಟ್ ಅಂತ. ಯಾಕಂದ್ರೆ ಒಬ್ಬ ಅಭಿಮಾನಿ ಹೇಳ್ತಿದ್ದೆ ಸರ್ ನಿಮ್ಮನ್ನ ಆರ್ಮಿ ಥರ ಕಾಯ್ತೀನಿ ಅಂತ ಸಲ್ಯೂಟ್ ಹೊಡೆದ್ರಲ್ಲ ಸರ್. ಸೊ ಹಿಂಗೆ ನಾನು ನೆನ್ನೆ ನೈಟು ಹಂಗೆ ಬಂದು ಹೇಳೋದು, ಇವತ್ತು 2 ಗಂಟೆ ಅಣ್ಣ ಆರ್ಮಿ ಥರ ಕಾಯ್ತೀನಿ ಅಪ್ಪ, ನೀನೇನು ಕಾಯ್ಬೇಡ, ಮನೆಗೆ ಹೋಗಿ ಬೆಳಗ್ಗೆ ನಾನು. ನಿಮ್ಮ ಅಭಿಮಾನಿಗಳೇ ಆ ಥರ ಡಿಫ್ರೆಂಟ್ ಆಗಿ ವಿಶ್ ಮಾಡೋದು, ಅಂದರೆ ಭಾನುವಾರ ಬಂದರೆ ಒಂದೊಂದು ಸಾಂಗ್ ಡೆಡಿಕೇಶನ್ ಎಲ್ಲ ಇರುತ್ತೆ. ಬ್ಲೆಸ್ಡ್ ಮೇಡಮ್. ತಾಳ್ಮೆಗೆ ಮೆಚ್ಚಬೇಕು ಸರ್. ಥ್ಯಾಂಕ್ ಯು. ರೆಸಲ್ಯೂಷನ್ ಏನಾದರೂ ಸರ್. ವರ್ಷಕ್ಕೆ 2 ಸರಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಎರಡು ಪ್ಯಾನ್ ಇಂಡಿಯಾನೇ ಆಗಿರುತ್ತೆ ಸರ್, ಅದು ಜವಾಬ್ದಾರಿ ಆಗಿದೆಯಾ? ಫಸ್ಟ್ ಕನ್ನಡ ಚಿತ್ರ ಆಗಿರುತ್ತೆ, ಚೆನ್ನಾಗಿದ್ರೆ ಅದು ಪ್ಯಾನ್ ಇಂಡಿಯಾಗೆ ತೊಗೊಂಡೋಗ್ತಾರೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೆಕೆಂಡ್ ಹ್ಯಾಪಿ ಬರ್ಡೇ.